ನಾವು ಈ ನೆಲದಲ್ಲಿ ಆಚರಿಸಿದ್ವಿ. ಅಂದ್ರೆ ಬ್ರಿಟಿಷರ ವಿರುದ್ಧ ಭಾರತೀಯ ನೆಲಕ್ಕೆ ಸಿಕ್ಕಿರುವ ಮೊಟ್ಟ ಮೊದಲ ವಿಜಯ ಪಡೆದುಕೊಂಡಿರ್ತಕ್ಕಂಥದ್ದು ನಮ್ಮ ಅಕ್ಟೋಬರ್ 23ನೇ ತಾರೀಕು. ಹೀಗಾಗಿ ಆ 200 ವರ್ಷಗಳ ಸಂಭ್ರಮದ ಜೊತೆಗೆ ಈ ನೆಲದಲ್ಲಿ ನಾನು ಚೆನ್ನಮ್ಮನ ಅಭಿಮಾನಿ. ಹೀಗಾಗಿ ಈ ನೆಲದಲ್ಲಿ ನಮ್ಮ ಚಕೋರ ವೇದಿಕೆ ಕಾರ್ಯಕ್ರಮ ಪರಮ ಪೂಜ್ಯರ ಆಶ್ರಯದಲ್ಲಿನೇ ಇದು ನಡಿಬೇಕು ಅಂತ ಹೇಳಿ ನಾನು ತುಂಬಾ ಆಸಕ್ತಿಯಿಂದ ಇಲ್ಲಿ ನಾನು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀನಿ. ನಮ್ಮ ಜನಪದ ಗರತಿಯರು ಚಕೋರ ವೇದಿಕೆಯ ಇವತ್ತಿನ ತುಂಬಾ ಬಹು ಮುಖ್ಯವಾಗಿರ್ತಕ್ಕಂಥ ಒಂದು ಥೀಮನ್ನ ಇಟ್ಕೊಂಡು ಉಪನ್ಯಾಸಗಳನ್ನ ನಾವು ಇಟ್ಕೊಂಡಿದ್ದೀವಿ. ಹಳೆಗನ್ನಡ ಕಾವ್ಯಗಳಲ್ಲಿರ್ತಕ್ಕಂಥ ರಸಗ್ರಹಣದ ಮಹೋನ್ನತಿ ಮತ್ತು ನಮ್ಮ ಮಾನ್ಯ ಅಧ್ಯಕ್ಷರು ಕೂಡ ಅವರು ಒಬ್ಬ ಬಹಳ ದೊಡ್ಡ ಸಂಪನ್ಮೂಲ ವ್ಯಕ್ತಿಗಳು, ನಾಡಿನ ಬಹಳ ದೊಡ್ಡ ಸಂಪನ್ಮೂಲ ವ್ಯಕ್ತಿಗಳು. ಹಾಗೆಯೇ ಹಳೆಗನ್ನಡ ಕಾವ್ಯದ ಬಾಯಿ ಒಳಗ ಪಂಪರನ್ನ ಕುಮಾರವ್ಯಾಸ ಅಂದ್ರೆ ಅವ್ರು ನಾಲ್ಗೆಯಲ್ಲಿ ನಲ್ಗಾಡ್ಬಿಡ್ತಾರೆ. ಅಂತಹ ವ್ಯಕ್ತಿತ್ವಗಳು ನಮಗೆ ಸಿಗೋದು ತುಂಬಾ ಅಪರೂಪ. ಹಾಗಾಗಿ ಸರ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದು ಉದ್ಘಾಟಕರಾಗಿದ್ರು ಕೂಡ ಒಂದು ವಿಷಯ ಕುರಿತು ನಾನು ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ, ಇದು ನಿಜವಾದ ಸಾಹಿತ್ಯ ಸೇವೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಆ ಮೂಲಕವಾಗಿ ನಮ್ಮ ಜನಪದ ಗರತಿ ಹೇಳ್ತಾಳಲ್ಲ, ಮುಂಚಾನೆ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ತಾಯಿ ಎದ್ದೊಂದು ಬೆಳಿಗ್ಗೆ ನೆನದೇನಂತ. ನಮ್ಮ ಕಾವ್ಯ, ನಮ್ಮ ಓದು ಬರಹಗಳು ಪ್ರಾರಂಭವಾಗುವುದು ನಮ್ಮ ಜನಪದದ ಮೂಲದಿಂದಲೇ. ಅದಕ್ಕೆ ನಮ್ಮ ಕವಿರಾಜ ಮಾರ್ಗಕಾರನು ಕೂಡ ಹೇಳ್ತಾನೆ, ಕುರಿತೋಗದೆಯು ಕಾವ್ಯ ಪ್ರಯೋಗ ಪರಿಣಾಮತಿಗಳಂತ ಹೇಳ್ತಾನೆ. ಈ ನೆಲದ, ಈ ಮಣ್ಣಿನ, ಈ ಜನರ ಸತ್ವ ಅಂಥ ಬಹಳ ದೊಡ್ಡ ಒಂದು ಬಯಲು ಆಲಯದ ಪ್ರತಿಭೆಯನ್ನ ಹೊಂದಿರತಕ್ಕಂಥದ್ದು ಅನ್ನೋದನ್ನು ಹೇಳ್ತಾನೆ. ಹಾಗೆ ಆ ಪ್ರತಿಭೆಯ ಜೊತೆಗೆ ಒಂದು ಬಹಳ ದೊಡ್ಡ ಮೌಲ್ಯವನ್ನು ಕೂಡ ನಮ್ಮ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಕಸವರವೆಂಬುದು ನೆರೆ ಸೇರಿಸಲಾಗೊಡೆ ಪರಧರ್ಮವು ಪರ ವಿಚಾರವು ಅಂತ ಹೇಳ್ತಾನೆ. ಯಾವುದು ಕಸವರ ಅಂದ್ರೆ ಸಂಪತ್ತು, ಯಾವುದು ಸಂಪತ್ತು ಅಂದ್ರೆ ಇನ್ನೊಬ್ಬರ ಧರ್ಮವನ್ನ, ಇನ್ನೊಬ್ಬರ ವಿಚಾರಗಳನ್ನ ಗೌರವಿಸುವುದು ಸಂಪತ್ತು ಅಂತ ಹೇಳ್ತಕ್ಕಂಥ ನಮ್ಮ ಕವಿಯ ಮಾತುಗಳನ್ನ ಇಲ್ಲಿ ಇಟ್ಕೊಂಡಾಗ ನಮ್ಮ ಜನಪದ ಗರತಿಯರ ಈ ನೆಲದಿಂದ ಹುಟ್ಕೊಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ನಮ್ಮ ವಾಂಗ್ಮಯ ಇದೆ, ಇದನ್ನ ಅಭಿಜಾತ ಕನ್ನಡ ಅಂತ ಕರಿತೀವಿ. ಆ ಮೂಲಕವಾಗಿ ಹುಟ್ಟಿ ಬೆಳೆದು ಇವತ್ತು ಕನ್ನಡದ ಬಹಳ ದೊಡ್ಡ ಶಕ್ತಿಯುತವಾಗಿರ್ತಕ್ಕಂಥ ಸತ್ವಯುತವಾಗಿರ್ತಕ್ಕಂಥ ಸಾಹಿತ್ಯವಾಗಿ ಬೆಳೆದಿರ್ತಕ್ಕಂಥ ಕಾವ್ಯಗಳ ಕುರಿತು ಒಂದಿಷ್ಟು ಆಲೋಚನೆಗಳಿಗೆ ಈ ವೇದಿಕೆ ಇವತ್ತು ಸಾಕ್ಷಿಯಾಗ್ತಾ ಇದೆ. ನಮ್ಮ ಜನಪದ ಗರತಿ ಹಾಡಿರ್ತಕ್ಕಂಥ ಆ ಸಾಲುಗಳಲ್ಲಿ ಬರ್ತಕ್ಕಂಥ ಎಳ್ಳು ಜೀರಿಗೆ ಬೆಳೆಯೋಳ ಅಂತ, ಬೇರೆಲ್ಲ ಧಾನ್ಯಗಳ ಬಗ್ಗೆ ಹೇಳ್ಬೋದಿತ್ತು ಆಕೆ, ಆದ್ರೆ ಆಕೆ ಹೇಳಿರೋದು ಎಳ್ಳು ಮತ್ತೆ ಜೀರಿಗೆ ಅಂತ. ನಮ್ಗೆ ಗೊತ್ತಿದೆ ಎಳ್ಳನ್ನ ಯಾವಾಗ ನಾವು ಉಪಯೋಗಿಸ್ಕೊಳ್ತೀವಿ ಅಂತಂದ್ರೆ, ಎಳ್ನೀರು ಬಿಡೋದು ಅಂತಂದ್ರೆ ಪ್ರಾಣ ಬಿಟ್ಟಾಗ ಎಳ್ನೀರು ಬಿಡೋದು ಅಂತ ಹೇಳ್ತೀವಿ, ಜೀವವನ್ನು ಈ ಭೂಮಿಯಿಂದ ನಾವು ಡಿಪಾರ್ಚ್ ಆಗುವಾಗ. ಜೀರಿಗೆ ಅಂದ್ರೆ ಭೂಮಿಗೆ ಬರುವಾಗ, ಆ ತಾಯಿ ಗರ್ಭದಿಂದ ಕೂಸು ಹೊರಗೆ ಬರುವಾಗ ಜೀರಿಗೆ ನೀರು ಕುಡಿಸ್ತಾರೆ. ಜೀರಿಗೆ ನೀರು ಕುಡಿಸಿದ ಮೇಲೆ ನನಗೆ ಬಾಣತನಕ್ಕೆ ಹೋಗ್ತಾರೆ. ಅಂದ್ರೆ ಹುಟ್ಟು ಮತ್ತು ಸಾವಿನ ಸಂಕೇತಗಳು ಈ ಧಾನ್ಯಗಳು, ಈ ನೆಲದ ಧಾನ್ಯಗಳು. ನಮ್ಮ ರೈತರ ಬದುಕು, ಗ್ರಾಮೀಣ ಜನರ ಬದುಕು ಇದೆಯಲ್ಲ, ಅದು ಹುಟ್ಟು ಸಾವುಗಳನ್ನ ತನ್ನಲ್ಲಿಯೇ ಅದ್ಭುತವಾಗಿರ್ತಕ್ಕಂಥ ಆಲೋಚನೆಗೆ ಒಳಪಡಿಸ್ತಕ್ಕಂಥ ತಾಯಿ, ಈ ಭೂಮಿ ತಾಯಿ ಹುಟ್ಟನ್ನ ಸಾವನ್ನ ನಿನ್ನ ನೆಲೆಯಲ್ಲೇ ಇಟ್ಕೊಂಡು ಬಂದಿರ್ತಕ್ಕಂಥ ತಾಯಿಯನ್ನ ನಮಿಸ್ತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಈ ಜನಪದದ ಬಹಳ ದೊಡ್ಡ ಸತ್ವಯುತವಾಗಿರ್ತಕ್ಕಂಥ ಭಾಷೆಯಾಗಿ, ಸತ್ವಯುತವಾಗಿರ್ತಕ್ಕಂಥ ಸಂವೇದನೆಯಾಗಿ ಉಳ್ಕೊಂಡು ಬಂದಿರತಕ್ಕಂಥದ್ದನ್ನು ನೋಡ್ತೀವಿ. ಆ ಮೂಲಕವಾಗಿ ಇವತ್ತು ನಮ್ಮ ಅನೇಕ ಕಾಲಘಟ್ಟಗಳನ್ನ ವಸಾಹತೋತ್ತರಕ್ಕಿಂತ ಮುಂಚೆ, ವಸಾಹತೀಕರಣ ಮತ್ತು ವಸಾಹತೋತ್ತರ ಕಾಲಘಟ್ಟ, ಮತ್ತೆ ಜಾಗತೀಕರಣೋತ್ತರದ ಕಾಲಘಟ್ಟದಲ್ಲಿ ನಾವು ಇವತ್ತು ಕನ್ನಡದ ಓದು ಅಧ್ಯಯನಗಳು ಯಾವ ದಿಕ್ಕಿಗೆ ಸಾಗಿದಾವೆ, ಕಾವ್ಯದ ಕಡೆಗೆ ಮತ್ತೆ ಜನ ಹೊರಡ್ತಾ ಇದ್ದಾರೆ, ಕನ್ನಡದ ಆಸಕ್ತಿಗಳನ್ನ ಮತ್ತೆ ಜನ ಇವತ್ತು ಬೆಳೆಸ್ಕೊಳ್ತಾ ಇದ್ದಾರೆ. ಇದು ನಮ್ಮ ಒಂದು ಸಾಹಿತ್ಯಾಸಕ್ತರಿಗೆ ಬಹಳ ದೊಡ್ಡ ಒಂದು ಇಂಬು ಕೊಡ್ತಕ್ಕಂಥದ್ದು ಅಂತ ಹೇಳ್ತಾ, ಇವತ್ತಿನ ಎರಡು ಪ್ರಮುಖ ಉಪನ್ಯಾಸಗಳು, ಒಂದು ಮಾತಿದೆ, ಬಟ್ಟೆ ಅಂಗಡಿಗೆ ಎಲ್ಲರೂ ಹೋಗ್ತಾರೆ, ಬಟ್ಟೆ ತಗೊಳ್ಳೋ ಶಕ್ತಿ ಎಲ್ಲರಿಗೂ ಇರ್ತೈತಿ, ಆದ್ರೆ ಬಂಗಾರದ ಅಂಗಡಿಗೆ ಹೋಗೋ ಶಕ್ತಿ ಎಲ್ರಿಗೂ ಇರೋದಿಲ್ಲ. ಬಂಗಾರ ತಗೊಳಕ ಅದ್ರ ಯೋಗ್ಯತೆ ಇದ್ದವ್ರು ಹೋಗ್ತಾರ. ಈ ಕಾರ್ಯಕ್ರಮಕ್ಕೆ ನೀವೇನು 10-20 ಜನ ಬಂದಿರಿ, ನೀವೆಲ್ಲರೂ ಇವತ್ತು ಬಂಗಾರದ ಅಂಗಡಿಗೆ ನೀವು ಬಂಗಾರ ತಗೊಳಕ್ ಬಂದಿರಿ, ಆ ಜ್ಞಾನ ನಿಮ್ಗೆ ದೊರಕಲಿ ಅಂತ ಹೇಳ್ತಾ
ಜನಪದ ಕೃತಿ ಹೇಳೋ ಹಾಗೆ ಕರುಣ ಬಂದರ ಕಾಯೆ ಮರಣ ಬಂದರವಯ್ಯೋ, ಕರುಣ ಬಂದರ ಕಾಯೋ ಮರಣ ಬಂದರವಯ್ಯೋ, ಕರುಣಿ ಕಲ್ಯಾಣಿ ಬಸವಣ್ಣ, ಕರುಣಿ ಕಲ್ಯಾಣಿ ಬಸವಣ್ಣ, ಕಡೆ ತನಕ ಕಾಯುವ ಅಭಿಮಾನ ಅಂತ ಹೇಳಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ಮತ್ತೊಮ್ಮೆ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.